ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸಿನಕಡವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವಪೇಟ್, ಮಡಿಕೇರಿ. ಕೊಡಗು ಚಾನೆಲ್ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ವಾರ್ತೆಗಳ ಮುಖ್ಯಾಂಶಗಳು. ಮನೆಹಳ್ಳಿ ಮಠದಲ್ಲಿ ಗೋಶಾಲೆ ಲೋಕಾರ್ಪಣೆ, ಭಾರತದಲ್ಲಿ 2ನೇ ಇಸ್ರೇಲ್ ಮಾದರಿಯ ಗೋಶಾಲೆ ಎಂಬ ಹೆಗ್ಗಳಿಕೆ. ಫೆಬ್ರವರಿ 7ರಿಂದ 10ರವರೆಗೆ ಮಡಿಕೇರಿಯ ಪ್ರವಾಸಿ ತಾಣ ರಾಜಸೀಟ್ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ. ರಾಜಸೀಟಿಗೆ ಪುಷ್ಪಕಳೆ ತುಂಬಲಿರುವ ವಿವಿಧ ಜಾತಿಯ ಕೋಣಮಾರಿಯಮ್ಮ ದೇವಾಲಯದ ರಸ್ತೆಯಲ್ಲಿ ಕೇಬಲ್ ಕಂಪನಿಗಳಿಂದ ಗುಂಡಿ ತೋಡಿ ಸಾರ್ವಜನಿಕರಿಗೆ ತೊಂದರೆ, ಕೂಡಲೇ ಗುಂಡಿಗಳನ್ನು ಮುಚ್ಚುವಂತೆ ಕರ್ನಾಟಕ ಕಾವಲು ಪಡೆ. ಕಡಗದಾಳು ಸಂಘಟನೆಯಿಂದ ಫೆಬ್ರವರಿ 8ರಂದು ಕಡಗದಾಳು ಗ್ರಾಮದಲ್ಲಿ ಗ್ರಾಮಾಂತರ ಕ್ರೀಡಾಕೂಟ, ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ. ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಮುಕ್ತ ಪ್ರವೇಶ ಪರೀಕ್ಷೆ, ಉಚಿತ ಕೋಚಿಂಗ್. ಟ್ರೈಕಲರ್ ಅಕಾಡೆಮಿ ಅಧ್ಯಕ್ಷ ಯಾಲದಾಳು ಮನೋಜ್ ಬೋಪಯ್ಯ ಮಾಹಿತಿ. ಇದೀಗ ವಾರ್ತೆಗಳ ವಿವರ. ಮಡಿಕೇರಿಯ ರಾಜಸೀಟು ಉದ್ಯಾನವನದಲ್ಲಿ ಫೆಬ್ರವರಿ 7ರಿಂದ 10ರವರೆಗೆ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಆಯೋಜಿಸಿರುವ ಪುಷ್ಪ ಪ್ರಿಯರ ಈ ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ. ಈಗಾಗಲೇ ಉದ್ಯಾನವನದಲ್ಲಿ ವಿವಿಧ ಬಗೆಯ ಹೂಗಳನ್ನು 100 ಹೂಕುಂಡಗಳಲ್ಲಿ ಬೆಳೆಸಲಾಗುತ್ತಿದ್ದು, ಹೆಚ್ಚು ಪ್ರವಾಸಿಗರನ್ನು ಆಕರ್ಷಿಸುವ ನಿಟ್ಟಿನಲ್ಲಿ ಯೋಜನೆ ತಯಾರು ಮಾಡಲಾಗುತ್ತಿದೆ. ಮಡಿಕೇರಿಯ ರಾಜಸೀಟು ಉದ್ಯಾನವನದಲ್ಲಿ ಫೆಬ್ರವರಿ 7ರಿಂದ 10ರವರೆಗೆ ಫಲಪುಷ್ಪ ಪ್ರದರ್ಶನ ನಡೆಯಲಿದೆ. ಸುಮಾರು 20 ಲಕ್ಷ ರೂಪಾಯಿ ವೆಚ್ಚದಲ್ಲಿ ಏರ್ಪಡಿಸಿರುವ ಪುಷ್ಪ ಪ್ರಿಯರ ಈ ಕಾರ್ಯಕ್ರಮಕ್ಕೆ ಅಗತ್ಯ ಸಿದ್ಧತೆಗಳನ್ನು ಮಾಡಿಕೊಳ್ಳಲಾಗುತ್ತಿದೆ. 10 ಹಲವು ತಳಿಯ ಹೂವುಗಳನ್ನು ಬೆಳೆಸಲಾಗಿದೆ. ಹೂವಿನ ಸಸಿಗಳನ್ನು ಬೆಂಗಳೂರು, ಮೈಸೂರುಗಳಿಂದ ತರಲಾಗಿದ್ರೆ ಮತ್ತೆ ಕೆಲವೊಂದು ಮಡಿಕೇರಿಯ ರಾಜಸೀಟಿನಲ್ಲೇ ಬೆಳೆಸಲಾಗಿದೆ. 20ಕ್ಕೂ ಹೆಚ್ಚು ಸಿಬ್ಬಂದಿಗಳು ಹೂಕುಂಡಗಳನ್ನು ಸಿದ್ಧಪಡಿಸುವ ಕಾರ್ಯದಲ್ಲಿ ತೊಡಗಿಸಿಕೊಂಡಿದ್ದಾರೆ. ಇದಲ್ಲದೆ ಇಂದು 10 ಹಲವು ತಳಿಯ ಪುಷ್ಪರಾಣಿಯರು ರಾಜಸೀಟಿಗೆ ಬಂದಿಳಿಯಲಿದ್ದು, ರಾಜಸೀಟಿಗೆ ಪುಷ್ಪಕಳೆ ತುಂಬಲಿವೆ. ಈ ವರ್ಷದ ಮುಖ್ಯ ಆಕರ್ಷಣೀಯ ವಿಷಯವೆಂದರೆ ಅದು ಕೊಡಗಿನ ಐನ್ಮನೆ. ಈ ಐನ್ಮನೆಯನ್ನ ಹಲವು ಫಲಪುಷ್ಪಗಳಿಂದ ತಯಾರಿಸಲಾಗ್ತಾ ಇದೆ. ಕೊಡಗಿನ ಪೂರ್ವಜರು ಬಾಳಿ ಬದುಕಿದ ಅವರ ಕಲೆ, ಸಂಪ್ರದಾಯ, ಉಡುಪು, ಆಚಾರ ವಿಚಾರಗಳಿಂದ ಜನರಿಗೆ ತಿಳಿಸುವುದು ಕೊಡಗಿನ ಐನ್ಮನೆಯ ಮುಖ್ಯ ಉದ್ದೇಶವಾಗಿದೆ. ಫಲಪುಷ್ಪ ಪ್ರದರ್ಶನದಲ್ಲಿ ಜನರನ್ನ ಆಕರ್ಷಿಸುವಂತೆ 20ರಿಂದ 25 ವಿವಿಧ ಜಾತಿಯ 8ರಿಂದ 10 ಸಾವಿರ ಹೂವಿನ ಗಿಡಗಳ ಪ್ರದರ್ಶನ ನಡೆಯಲಿದೆ. ಕೊಡಗಿನ ಸಂಸ್ಕೃತಿಯಿಂದ ಬಿಂಬಿಸುವಂತಹ ಕೊಡಗಿನ ಸಂಸ್ಕೃತಿಯ ಬಗ್ಗೆ ಹೂವಿನಿಂದ ಕಲಾಕೃತಿಯಿಂದ ರೂಪಿಸಲಾಗುತ್ತೆ ಅಂತ ತೋಟಗಾರಿಕಾ ಇಲಾಖೆ ಉಪನಿರ್ದೇಶಕರು ತಿಳಿಸಿದ್ದಾರೆ. ನಾವು ತೋಟಗಾರಿಕೆ ಇಲಾಖೆ ವತಿಯಿಂದ ಮತ್ತು ರಾಜಸೀಟ್ ಅಭಿವೃದ್ಧಿ ಸಮಿತಿ ವತಿಯಿಂದ ಈ ಒಂದು 2019-20ನೇ ಸಾಲಿನಲ್ಲಿ ಫಲಪುಷ್ಪ ಪ್ರದರ್ಶನವನ್ನು ನಾವು ಫೆಬ್ರವರಿ 7, 8, 9, 10 4 ದಿನ ಹಮ್ಮಿಕೊಂಡಿದ್ದೀವಿ. ಈ ಒಂದು ಫಲಪುಷ್ಪ ಪ್ರದರ್ಶನಕ್ಕೆ ಪೂರ್ವ ಸಿದ್ಧತೆಯಾಗಿ ನಾವು ಸುಮಾರು ಒಂದು 6ರಿಂದ 8 ಸಾವಿರ ಕುಂಡಗಳನ್ನ, ಹೂವಿನ ಕುಂಡಗಳನ್ನ ನಾವು ತಯಾರು ಮಾಡಿರ್ತೀವಿ. ಮುಖ್ಯವಾಗಿ ನಾವು ಕ್ರೈಸಾಂಥಮಮ್ ಮತ್ತು ಮ್ಯಾರಿಗೋಲ್ಡು, ಸೆಲೋಶಿಯಾ ಮತ್ತು ಸ್ಟಾರ್ ಡಸ್ಟ್, ಇನ್ನೂ ಅನೇಕ 8ರಿಂದ 10 ಜಾತಿ ವಿವಿಧ ತಳಿಗಳನ್ನ ನಾವು ರಾಜಸೀಟ್ನಲ್ಲಿ ಅಭಿವೃದ್ಧಿಪಡಿಸ್ತಾ ಇದ್ದೀವಿ. ಈ ವರ್ಷ ನಾವು ಫಲಪುಷ್ಪ ಪ್ರದರ್ಶನದಲ್ಲಿ ಮುಖ್ಯವಾಗಿ ನಾವು ಈ ಒಂದು ಕೊಡಗಿನ ಏನು ಟ್ರೆಡಿಷನ್ ಇದೆ, ಅದರಲ್ಲಿ ಐನು ಮನೆ ಅಂತ ಇದೆ, ಆ ಕಾನ್ಸೆಪ್ಟ್ನ ನಾವು ಮುಖ್ಯವಾಗಿ ಮಾಡ್ತಾ ಇದ್ದೀವಿ. ಈ ಒಂದು ಎಲ್ಲ ಫಲಪುಷ್ಪ ಪ್ರದರ್ಶನಕ್ಕೆ ಜಿಲ್ಲೆಯ ಎಲ್ಲ ರೈತ ವರ್ಗದವರಿಗೆ ಮತ್ತು ಪ್ರವಾಸಿಗರಿಗೆ ನಾವು ಆತ್ಮೀಯವಾಗಿ ಸ್ವಾಗತವನ್ನು ಕೋರ್ತಾ, ಮತ್ತು ಈ ರೈತ ಬಾಂಧವರು ನಾವು ತರಕಾರಿನ ಸ್ಥಳೀಯವಾಗಿ ಬೆಳೆದಿರುವಂತಹ ತರಕಾರಿಗಳನ್ನು ಕೂಡ ನಾವು ಅಲ್ಲಿ ಎಕ್ಸಿಬಿಷನ್ನಲ್ಲಿ ಏರ್ಪಾಡು ಮಾಡ್ತೀವಿ. ಮತ್ತು ಗಾಂಧಿ ಮೈದಾನದಲ್ಲಿ ನಾವು ಈಗ ವಿವಿಧ ಮಳಿಗೆಗಳನ್ನು ನಾವು ಸುಮಾರು 45ರಿಂದ 50 ಸ್ಟಾಲ್ಗಳನ್ನು ಹಾಕೊಳ್ಳೋ ಒಂದು ಉದ್ದೇಶ ಕೂಡ ಇದೆ.
ಅದರಲ್ಲಿ ನಾವು ಬೇರೆ ಬೇರೆ ಇಲಾಖೆಗಳಿಗೆ ಅವರ ಒಂದು ಕಾರ್ಯಕ್ರಮಗಳು, ಈ ರೀತಿ ರೈತರಿಗೆ ಹೆಲ್ಪ್ ಆಗುವಂಥದ್ದು ಕಾರ್ಯಕ್ರಮಗಳು ಮತ್ತು ವಿವಿಧ ನರ್ಸರಿಗಳನ್ನ ಎಲ್ಲದನ್ನು ಕೂಡ, ಮತ್ತು ಇಲ್ಲಿ ಒಂದು ಜನತೆಗೆ ವಿವಿಧ ರೀತಿಯ ಪುಷ್ಪಗಳ ಗಿಡಗಳು ಸಿಗಬೇಕು ಸೇಲ್ಗೆ, ಈ ಒಂದು ಇಟ್ಕೊಂಡು ನಾವು ಸ್ಟಾಲ್ಗಳನ್ನ ಮಾಡ್ತಾ ಇದ್ದೀವಿ. ಶನಿವಾರ ಸಂತೆ ಅಂಕನಹಳ್ಳಿ ಸಮೀಪದ ಮೆಣಸ ಗ್ರಾಮದ ಶ್ರೀ ತಪೋವನ ಕ್ಷೇತ್ರ ಮನೆಹಳ್ಳಿ ಮಠದಲ್ಲಿ ಮೂಲ ಅಂಕನಹಳ್ಳಿ ನಿವಾಸಿಯಾಗಿದ್ದು ಬೆಂಗಳೂರಿನಲ್ಲಿ ಖಾಸಗಿ ನರ್ಸಿಂಗ್ ಹೋಮ್ ನಡೆಸುತ್ತಿರುವ ಡಾಕ್ಟರ್ ಲತಾ ಮತ್ತು ಅವರ ಪುತ್ರಿ ಡಾಕ್ಟರ್ ಲಹರಿ ಅವರು ತಮ್ಮ ಹುಟ್ಟೂರು ಜ್ಞಾಪಕಾರ್ಥವಾಗಿ ಮನೆಹಳ್ಳಿ ಮಠದಲ್ಲಿ 18 ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿದ ಬಿಲ್ವ ಗೋಶಾಲೆಯನ್ನು ಬುಧವಾರ ಲೋಕಾರ್ಪಣೆಗೊಳಿಸಲಾಯಿತು. ಮನೆಹಳ್ಳಿ ಮಠದಲ್ಲಿ ಗೋಶಾಲೆ ಲೋಕಾರ್ಪಣೆ ಭಾರತದಲ್ಲಿ 2ನೇ ಇಸ್ರೇಲ್ ಮಾದರಿಯ ಗೋಶಾಲೆ ಎಂಬ ಹೆಗ್ಗಳಿಕೆ. ಫೆಬ್ರವರಿ 7ರಿಂದ 10ರವರೆಗೆ ಮಡಿಕೇರಿಯ ಪ್ರವಾಸಿ ತಾಣ ರಾಜಸೀಟ್ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ. ರಾಜಸೀಟ್ಗೆ ಪುಷ್ಪಕಳೆ ತುಂಬಲಿರುವ ವಿವಿಧ ಜಾತಿಯ ಪುಷ್ಪನಗರದ ಕೋಣಮಾರಿಯಂಬ ದೇವಾಲಯದ ರಸ್ತೆಯಲ್ಲಿ ಕೇಬಲ್ ಕಂಪನಿಗಳಿಂದ ಗುಂಡಿ ತೋಡಿ ಸಾರ್ವಜನಿಕರಿಗೆ ತೊಂದರೆ, ಕೂಡಲೇ ಗುಂಡಿಗಳನ್ನು ಮುಚ್ಚುವಂತೆ ಕರ್ನಾಟಕ ಕಾವಲು ಪಡೆ. ಕಡಗದಾಳು ಸಂಘಟನೆಯಿಂದ ಫೆಬ್ರವರಿ 8ರಂದು ಕಡಗದಾಳು ಗ್ರಾಮದಲ್ಲಿ ಗ್ರಾಮಾಂತರ ಕ್ರೀಡಾಕೂಟ, ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ. ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಮುಕ್ತ ಪ್ರವೇಶ ಪರೀಕ್ಷೆ, ಉಚಿತ ಕೋಚಿಂಗ್. ಟ್ರೈಕಲರ್ ಅಕಾಡೆಮಿ ಅಧ್ಯಕ್ಷ ಯಾಲದಾಳು ಮನೋಜ್ ಬೋಪಯ್ಯ ಮಾಹಿತಿ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಾಗೂ ಆವಂದೂರು ಗ್ರಾಮದ ಪಟ್ಟಡ ಕುಟುಂಬಸ್ಥರ ಜೀರ್ಣೋದ್ಧಾರ ಸಂಘದ ಸಹಯೋಗದಲ್ಲಿ ಫೆಬ್ರವರಿ 8ರಂದು ಅರೆಭಾಷೆ ಸಂಸ್ಕೃತಿ ಕಿಡ್ಡಾಸ್ ಹಬ್ಬ ಆಯೋಜಿಸಲಾಗಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜೆಗದ್ದೆ ತಿಳಿಸಿದರು. ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ, ಅಂದು ಬೆಳಿಗ್ಗೆ 9:30ಕ್ಕೆ ಆವಂದೂರಿನ ಪಟ್ಟಡ ದೊಡ್ಡ ಮನೆಯಲ್ಲಿ ಕಾರ್ಯಕ್ರಮ ನಡೆಯಲಿದ್ದು, ವಿರಾಜಪೇಟೆ ಕ್ಷೇತ್ರದ ಶಾಸಕ ಕೆಜಿ ಬೋಪಯ್ಯ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಿದ್ದಾರೆಂದರು. ಕೊಡಗು ಜಿಲ್ಲಾ ಪಂಚಾಯತ್ ಸದಸ್ಯ ಯಾಲದಾಳು ಪದ್ಮಾವತಿ ಕಲಾವಿದರಿಗೆ ಸಾಂಸ್ಕೃತಿಕ ಪರಿಕರಗಳನ್ನು ವಿತರಿಸಲಿದ್ದಾರೆ. ಹಬ್ಬದ ಮಹತ್ವ ಕುರಿತು ಸರ್ಕಾರಿ ಮಹಿಳಾ ಪದವಿಪೂರ್ವ ಕಾಲೇಜಿನ ಪ್ರಾಧ್ಯಾಪಕ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ವಿಚಾರ ಮಂಡಿಸಲಿದ್ದಾರೆ. ನಮ್ಮ ಊರು ನಮ್ಮ ಐನ್ ಮನೆ ಬಗ್ಗೆ ಪಟ್ಟಡ ಉಲ್ಲಾಸ್ ಉಪನ್ಯಾಸ ನೀಡಲಿದ್ದಾರೆಂದರು. ಮಧ್ಯಾಹ್ನ 12:30ರಿಂದ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು, ಅರೆಭಾಷೆ ನೃತ್ಯ, ಜಾನಪದ ಹಾಡು, ಕವನ ವಾಚನ, ಹಾಡು, ಕೋಲಾಟ, ಬೆಳಕಾಟ, ಜೋಗಿ ಕುಣಿತ, ಸೋಬಾನೆ ಕಾರ್ಯಕ್ರಮ ನಡೆಯಲಿದೆ ಎಂದು ಮಾಹಿತಿ ನೀಡಿದರು. ಉಳಿಸಿಕೊಳ್ಳುವ ಸಲುವಾಗಿ ಅಕಾಡೆಮಿ ಕಡೆಯಿಂದ ಅರೆಭಾಷೆ ಸಂಸ್ಕೃತಿ ಕಿಡ್ಡಾಸ್ ಹಬ್ಬದ ಕಾರ್ಯಕ್ರಮವನ್ನು ಆವಂದೂರಲ್ಲಿ ನಾವು ಹಮ್ಮಿಕೊಳ್ಳಬೇಕಿದೆ. ಈ ಒಂದು ಸಂದರ್ಭದಲ್ಲಿ ಕ್ಷೇತ್ರದ ಶಾಸಕರಾಗಿರುವ ಬೋಪಯ್ಯ, ಜಿಲ್ಲಾ ಪಂಚಾಯತ್ ಸದಸ್ಯರು, ಉಳಿದ ಅಕಾಡೆಮಿ ಎಲ್ಲ ಪದಾಧಿಕಾರಿಗಳು ಕೂಡ ಉಪಸ್ಥಿತರಿದ್ದಾರೆ. ಜೊತೆಗೆ ಬೆಳಗಿನ ಉದ್ಘಾಟನಾ ಅವಧಿಯ ನಂತರ ಡಾಕ್ಟರ್ ಕೋರನ ಸರಸ್ವತಿ ಪ್ರಕಾಶ್ ಅವರು ಕಿಡ್ಡಾಸ್ ಹಬ್ಬದ ಬಗ್ಗೆ ಮಾತನಾಡಲಿದ್ದಾರೆ. ನಂತರ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದ್ದು, ಅರೆಭಾಷೆ ನೃತ್ಯ, ಅರೆಭಾಷೆ ಜನಪದ ಹಾಡು, ಹೆಣ್ಣು ಗಂಡು ವಹಿಸುವುದು, ಅರೆಭಾಷೆ ಕವನ ವಾಚನ, ಅರೆಭಾಷೆ ನೃತ್ಯ ಮತ್ತು ಹಾಡು, ಕೋಲಾಟ, ಬೆಳಕಾಟ, ಜೋಗಿ ಕುಣಿತ, ಸೋಬಾನೆ ಈ ರೀತಿಯ ಕಾರ್ಯಕ್ರಮಗಳನ್ನು ಆ ಸಂದರ್ಭದಲ್ಲಿ ಪ್ರದರ್ಶನ ಮಾಡಲಿದ್ದೇವೆ. ಜೊತೆಗೆ ಒಂದು ಸಾಂಸ್ಕೃತಿಕ ತಂಡಕ್ಕೆ ಸಾಂಸ್ಕೃತಿಕ ಪರಿಕರಗಳ ವಿತರಣೆ ಕೂಡ ನಾವು ಆ ಸಂದರ್ಭದಲ್ಲಿ ಮಾಡಲಿದ್ದೇವೆ. ಆ ಮೂಲಕ ಈ ಭಾಷೆ ಮತ್ತು ಸಂಸ್ಕೃತಿ ಗ್ರಾಮೀಣ ಪ್ರದೇಶಗಳು ಇನ್ನೂ ಹೆಚ್ಚು ತನ್ನ ಅಸ್ತಿತ್ವವನ್ನು ಉಳಿಸಿಕೊಳ್ಳಬೇಕು. ಬದಲಾಗ್ತಿರುವ ಈ ಒಂದು ಕಾಲಘಟ್ಟದಲ್ಲಿ ಹೆಚ್ಚು ಈ ನಮ್ಮ ಸಂಸ್ಕೃತಿಯನ್ನು ಉಳಿಸಿಕೊಳ್ಳುವುದಕ್ಕೆ ಅಕಾಡೆಮಿ ಕಡೆಗೆ ನಾವು ಯಾವ ರೀತಿಯ ಪ್ರಯತ್ನ ಮಾಡಬೇಕು ಮತ್ತು ಸಹಕಾರ ಕೊಡಬೇಕು ಎನ್ನುವ ನಿಟ್ಟಿನಲ್ಲಿ ಈ ಒಂದು ಕಾರ್ಯಕ್ರಮ ಯೋಜನೆ ಮಾಡಿದ್ದೇವೆ. ನೀವೆಲ್ಲರೂ ಕೂಡ ಈ ಕಾರ್ಯಕ್ರಮದ ಬಗ್ಗೆ ಪ್ರಚಾರ ನೀಡಿ, ಜೊತೆಗೆ ಆದಷ್ಟು ಕಾರ್ಯಕ್ರಮದ ಒಂದು ಮಾಧ್ಯಮಗಳಿಗೆ ಬರುವಂತೆ ನೀವು ನೋಡಿಕೊಳ್ಬೇಕು ಅಂತ ನಾವು ಈ ಸಂದರ್ಭದಲ್ಲಿ ಕೇಳ್ಕೊಳ್ತಿದ್ದೇವೆ. ಏನಾದರೂ ಇದರ ಬಗ್ಗೆ ಕೇಳೋದಿದ್ರೆ ಕೇಳಬಹುದು. ಆದರೆ ಈ ಕಾರ್ಯಕ್ರಮದ ಉದ್ದೇಶ ಕೊಡಗು ಚಾನೆಲ್ ವಾರ್ತೆಯಲ್ಲಿ ಸಣ್ಣ ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಾಗೂ ಆಲೂರು ಸಿದ್ದಾಪುರ ಗೌಡ ಸಮಾಜದ ಸಹಯೋಗದೊಂದಿಗೆ ಫೆಬ್ರವರಿ 23ರಂದು ಸೋಮವಾರಪೇಟೆ ತಾಲೂಕಿನ ಸಂಗೈನ್ಪುರ ಗ್ರಾಮದಲ್ಲಿ ಅರೆಭಾಷೆ ಸಾಹಿತ್ಯ ಸಮ್ಮೇಳನ ಆಯೋಜಿಸಲಾಗಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ್ ಕಜೆಗದ್ದೆ ತಿಳಿಸಿದರು.
ಕರ್ನಾಟಕ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಅಕಾಡೆಮಿ ಹಾಗೂ ಆಲೂರು ಸಿದ್ದಾಪುರ ಗೌಡ ಸಮಾಜದ ಸಹಯೋಗದೊಂದಿಗೆ ಫೆಬ್ರವರಿ 23ರಂದು ಸೋಮವಾರಪೇಟೆ ತಾಲೂಕಿನ ಸಂಗಯ್ಯನಪುರ ಗ್ರಾಮದಲ್ಲಿ ಅರೆಭಾಷೆ ಸಾಹಿತ್ಯ ಸಮ್ಮೇಳನ ಏರ್ಪಡಿಸಲಾಗಿದೆ ಎಂದು ಅಕಾಡೆಮಿ ಅಧ್ಯಕ್ಷ ಲಕ್ಷ್ಮೀನಾರಾಯಣ ಕಜಗದ್ದೆ ತಿಳಿಸಿದರು. ಸಮ್ಮೇಳನದ ಅಧ್ಯಕ್ಷರಾಗಿ ಅರೆಭಾಷೆ ಕವಿ ಹಾಗೂ ಅಕಾಡೆಮಿ ಗೌರವ ಪುರಸ್ಕೃತರಾದ ಹೊದ್ದೆಟ್ಟಿ ಭವಾನಿ ಶಂಕರ್ ಅವರನ್ನು ಆಯ್ಕೆ ಮಾಡಲಾಗಿದೆ ಅಂತ ತಿಳಿಸಿದರು. ಫೆಬ್ರವರಿ 3ರಿಂದ ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯದ ರಂಗಮನೆಯಲ್ಲಿ 1 ತಿಂಗಳ ರಾಜ್ಯ ಮಟ್ಟದ ಅರೆಭಾಷೆ ರಂಗ ತರಬೇತಿ ಶಿಬಿರ ಆರಂಭವಾಗಿದೆ. ರಾಜ್ಯದ ವಿವಿಧ ಭಾಗಗಳಿಂದ ಆಗಮಿಸಲಿರುವ 15 ಸದಸ್ಯರಿಗೆ ರಂಗ ತರಬೇತಿ ನೀಡಿ ಅರೆಭಾಷೆ ನಾಟಕ ಪ್ರದರ್ಶನ ಮಾಡುವುದು ಅಕಾಡೆಮಿಯ ಉದ್ದೇಶವಾಗಿದೆ. ಹಿರಿಯ ರಂಗ ನಿರ್ದೇಶಕ ಸುಳ್ಯದ ಜೀವನ್ ರಾಮ್ ನಿರ್ದೇಶನದಲ್ಲಿ ಶಿಬಿರ ನಡೀತಾ ಇದೆ ಎಂದು ತಿಳಿಸಿದರು. ಅರೆಭಾಷೆಯಲ್ಲಿ ರಂಗಭೂಮಿ ಚಟುವಟಿಕೆಯನ್ನು ವಿಸ್ತರಿಸಬೇಕು, ಬೆಳೆಸಬೇಕು ಎನ್ನುವ ಉದ್ದೇಶದಿಂದ ನಾವು ಒಂದು ರಂಗ ತರಬೇತಿ ಶಿಬಿರವನ್ನು ಅರೆಭಾಷೆಯಲ್ಲಿ ಮಾಡಬೇಕು ಅಂತ ಸುಳ್ಯ ತಾಲೂಕಿನ ರಂಗಮನೆ ಖ್ಯಾತ ನಿರ್ದೇಶಕರಾಗಿರುವ ಜೀವನ್ ರಾಮ್ ಸುಳ್ಯ ಇವರ ನಿರ್ದೇಶನದಲ್ಲಿ 1 ತಿಂಗಳ ಕಾಲ ಒಂದು ರಂಗ ತರಬೇತಿ ಶಿಬಿರ ನಡೀತಾ ಇದೆ. ಈ ಶಿಬಿರದಲ್ಲಿ ಸುಮಾರು 16 ಜನ ಶಿಬಿರಾರ್ಥಿಗಳಿದ್ದಾರೆ. 1 ತಿಂಗಳು ಅವರು ರಂಗಕ್ಕೆ ಸಂಬಂಧಪಟ್ಟ ಎಲ್ಲ ಅಧ್ಯಯನಗಳನ್ನು ಅವರು ಮಾಡಲಿದ್ದಾರೆ. ಕೊನೆಗೆ ಒಂದು ಅರೆಭಾಷೆಯಲ್ಲಿ ಒಂದು ನಾಟಕವನ್ನು ನಾವು ಅಲ್ಲಿ ಒಂದು ತಯಾರು ಮಾಡಲಿದ್ದಾರೆ. ಜೊತೆಗೆ ಅದನ್ನು ಪ್ರವಾಸ ಮಾಡಬೇಕು, ರಾಜ್ಯದ ಬೇರೆ ಬೇರೆ ಕಡೆ ಆ ನಾಟಕವನ್ನು ಪ್ರದರ್ಶನ ಮಾಡಬೇಕು ಅಂತ ನಾವು ಯೋಚನೆ ಮಾಡಿದ್ದೇವೆ. ನಿನ್ನೆ ತಾನೇ ಅದು ಉದ್ಘಾಟನೆ ಮಾಡಿದೆ. 1 ತಿಂಗಳ ಕಾಲ ಅದು ನಡೀತದೆ. 2ನೇ ಕಾರ್ಯಕ್ರಮ ಕಾಲೇಜು ವಿದ್ಯಾರ್ಥಿಗಳಲ್ಲಿ ಸಂಸ್ಕೃತಿ ಮತ್ತು ಸಾಹಿತ್ಯದ ಒಂದು ಅಭಿರುಚಿಯನ್ನು ಬೆಳೆಸಬೇಕು ಎನ್ನುವ ಕಾರಣ ವಿಶೇಷವಾಗಿ ಇವತ್ತು ಯುವಜನತೆಗೆ ಸಂಸ್ಕೃತಿ ಮತ್ತು ಸಾಹಿತ್ಯದ ಬಗ್ಗೆ ಒಡನಾಟವನ್ನು ಬೆಳೆಸೋದಕ್ಕೋಸ್ಕರ ಕಾಲೇಜುಗಳಲ್ಲಿ ಹೇಗೆ ಕನ್ನಡ ಸಂಘ, ಸಾಹಿತ್ಯ ಸಂಘ, ವಿಜ್ಞಾನ ಸಂಘ ಇರ್ತದೋ ಅದೇ ರೀತಿ ಅರೆಭಾಷಾ ಅಕಾಡೆಮಿಯಿಂದ ನಾವು ಒಂದು ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಘ ಅಂತ ನಾವು ಅರೆಭಾಷೆಗಳು ಹೆಚ್ಚು ಇರುವ ಕಾಲೇಜುಗಳಲ್ಲಿ ಮಾಡಬೇಕು ಅಂತ ಯೋಚನೆ ಮಾಡಿದ್ದೇವೆ. ಫೆಬ್ರವರಿ 6ರಂದು ಕಡಬ ತಾಲೂಕಿನ ಕುಕ್ಕೆ ಸುಬ್ರಹ್ಮಣ್ಯ ಕಾಲೇಜಿನಲ್ಲಿ ಅರೆಭಾಷೆ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಘವನ್ನು ನಾವು ಅಲ್ಲಿ ಉದ್ಘಾಟನೆ ಮಾಡಿದ್ದೇವೆ. ಜೊತೆಗೆ ಅವರಿಗೆ ವರ್ಷ ಪೂರ್ತಿ ಆ ಸಂಘದ ಮೂಲಕ ವಿವಿಧ ತರಬೇತಿ ಕಾರ್ಯಾಗಾರಗಳನ್ನು ನಾವು ನಡೆಸಿಕೊಡ್ಲಿಕ್ಕಿದ್ದೇವೆ. ಅದಕ್ಕೆ ಸಂಬಂಧಪಟ್ಟ ಸಂಪನ್ಮೂಲ ವ್ಯಕ್ತಿಗಳನ್ನು ಇರ್ಬೋದು ಅಥವಾ ಏನಾದರೂ ವಿಶೇಷ ಮಾಹಿತಿ ಕಾರ್ಯಕ್ರಮಗಳಿಗೆ ಸಂಬಂಧಪಟ್ಟ ಏನು ಸಂಪನ್ಮೂಲ ವ್ಯಕ್ತಿಗಳು ಅಗತ್ಯಿದ್ದಾಗ ನಾವು ಜೋಡಿಸಿಕೊಡ್ತೇವೆ. ಕಾಲೇಜುಗಳಲ್ಲಿ ವಿದ್ಯಾರ್ಥಿಗಳಿಗೆ ಯುವ ಬರಹಗಾರರಿಗೆ ಕಾರ್ಯಾಗಾರವನ್ನು ಅಥವಾ ಮನಸ್ಪೀಠದ ಬಗ್ಗೆ ವಿಚಾರ ಸಂಕಿರಣ ಇರ್ಬೋದು ಅಥವಾ ರಂಗ ತರಬೇತಿ ಶಿಬಿರ ಇರ್ಬೋದು, ಸಾಂಸ್ಕೃತಿಕ ಕಾರ್ಯಕ್ರಮ, ಇಂತೆಲ್ಲ ವಿಚಾರಗಳನ್ನು ಕೂಡ ನಾವು ಈ ಕಾಲೇಜುಗಳಲ್ಲಿ ಸ್ಥಾಪನೆ ಮಾಡಿಕೊಂಡ ವಿದ್ಯಾರ್ಥಿ ಸಂಘಗಳಲ್ಲಿ ಸಂಸ್ಕೃತಿ ಮತ್ತು ಸಾಹಿತ್ಯ ಸಂಘದ ಮೂಲಕ ನಾವು ಮಾಡಿದ್ದೇವೆ. ಕುಶಾಲನಗರ ಪಟ್ಟಣದಲ್ಲಿ ಖಾಸಗಿ ದೂರವಾಣಿ ಕಂಪನಿಗಳು ಕೇಬಲ್ ಅಳವಡಿಸುವ ಕಾರ್ಯ ನಡೆಸುತ್ತಿದ್ದು, ಇದರಿಂದ ಸಾರ್ವಜನಿಕರಿಗೆ ಕಿರಿಕಿರಿ ಉಂಟಾಗುತ್ತಿದೆ. ಪಟ್ಟಣದ ಬಹುತೇಕ ಕಡೆಗಳಲ್ಲಿ ಕೇಬಲ್ ಅಳವಡಿಸಲು ಗುಂಡಿಗಳನ್ನು ತೆಗೆಯುತ್ತಿದ್ದು, ಕೇಬಲ್ ಅಳವಡಿಸಿದ ನಂತರ ಗುಂಡಿ ಮುಚ್ಚುವ ಕೆಲಸ ಮಾಡದೆ ಪಲಾಯನ ಮಾಡುತ್ತಿದ್ದಾರೆ. ಕುಶಾಲನಗರ ಪಟ್ಟಣದ ಕೋಣಮಾರಿಯಮ್ಮ ದೇವಾಲಯದ ರಸ್ತೆಯಲ್ಲಿ ಕೇಬಲ್ ಅಳವಡಿಸಿ ಗುಂಡಿ ಮುಚ್ಚದೆ ಹೋಗಿದ್ದು, ಇದನ್ನು ಗಮನಿಸಿದ ಸಾರ್ವಜನಿಕರು ಹಾಗೂ ಕರ್ನಾಟಕ ಕಾವಲುಪಡೆ ಜಿಲ್ಲಾಧ್ಯಕ್ಷ ಎಂ ಕೃಷ್ಣ ಮತ್ತು ಸ್ಥಳೀಯ ನಿವಾಸಿ ಬಶೀರ್ ಅವರು ಗುಂಡಿಗೆ ಬಾಳೆಗಿಡ ನೆಟ್ಟು ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ಗುಂಡಿಯ ಸುತ್ತಲೂ ಇಟ್ಟಿಗೆಗಳನ್ನು ಜೋಡಿಸಿದ್ದಾರೆ. ಇಂದು ಸಾವಿರಾರು ಜನರು ಹಾಗೂ ಶಾಲಾ ಮಕ್ಕಳು ಓಡಾಡುವ ದಾರಿಯಲ್ಲಿ ಖಾಸಗಿ ದೂರವಾಣಿ ಕಂಪನಿಗಳು ಈ ರೀತಿ ಗುಂಡಿ ತೆಗೆದು ಹೋಗಿರುವುದಕ್ಕೆ ಆಕ್ರೋಶ ವ್ಯಕ್ತಪಡಿಸಿದರು. ಇಂದು ಯಾವುದೇ ಇಲಾಖೆಗಳಲ್ಲಿ ಪರವಾನಗಿ ಪಡೆಯದೆ ಪಟ್ಟಣದ ಸುತ್ತಮುತ್ತ ಕೇಬಲ್ ಅಳವಡಿಸ್ತಾ ಇದ್ರೂ ಯಾವುದೇ ಕ್ರಮ ಕೈಗೊಳ್ಳದೇ ಇರುವುದು ನೋಡಿದರೆ ಅಧಿಕಾರಿಗಳ ಮೇಲೆ ಸಾರ್ವಜನಿಕರು ಅನುಮಾನ ಪಡುವಂತಾಗಿದೆ. ಈ ಸಂದರ್ಭ ಮಾತನಾಡಿದ ಕರ್ನಾಟಕ ಕಾವಲುಪಡೆ ಜಿಲ್ಲಾಧ್ಯಕ್ಷ ಎಂ ಕೃಷ್ಣ, ಹಲವಾರು ದಿನಗಳಿಂದ ದೂರವಾಣಿ ಕೇಬಲ್ ಅಳವಡಿಸುವ ಕೆಲಸ ನಿರಂತರವಾಗಿ ನಡೀತಾ ಇದೆ. ಇದರಿಂದ ಸಾರ್ವಜನಿಕರಿಗೆ ಅನಾನುಕೂಲವಾಗ್ತಾ ಇದ್ದು, ಅಲ್ಲಲ್ಲಿ ಗುಂಡಿಗಳನ್ನು ಮುಚ್ಚದೆ ಬಿಟ್ಟಿದ್ದಾರೆ. ಈ ಬಗ್ಗೆ ಅಧಿಕಾರಿಗಳಿಗೆ ತಿಳಿದರೂ ಯಾವುದೇ ಕ್ರಮ ತೆಗೆದುಕೊಳ್ಳದೇ ಇರುವುದು ಅನುಮಾನ ಮೂಡಿಸುವಂತಾಗಿದೆ. ಇಂದಾದರೂ ಜಿಲ್ಲಾಧಿಕಾರಿಗಳು ಇತ್ತ ಕಡೆ ಗಮನ ಹರಿಸಿ ಖಾಸಗಿ ದೂರವಾಣಿ ಕಂಪನಿ ಮೇಲೆ ಕ್ರಮ ಕೈಗೊಳ್ಳಬೇಕೆಂದರು. ಟೆಲಿಫೋನ್ ಸಂಸ್ಥೆಯವರು ಎಲ್ಲ ಕಡೆ ಗುಂಡಿಗಳನ್ನ ಹೊಡೆದು ಗುಂಡಿಗಳನ್ನ ತೆಗೆಯುವಂತ ಸ್ಪೀಡು ಅವ್ರಿಗೆ ಮುಚ್ಚುವಂತಿರೋದಿಲ್ಲ. ಏನಿಗೆ ಕೋಣಮರ್ಮ ದೇವಸ್ಥಾನ ರಸ್ತೆ ಆ ಪಕ್ಕದ ಕಾಂಪ್ಲೆಕ್ಸ್ ಬಳಿ ಒಂದು ದೊಡ್ಡದಾದ ಗುಂಡಿ ತೆಗೆದು ಸುಮಾರು ಒಂದು 2.5 ತಿಂಗಳು ಕಳೆದಿದೆ. ಇಲ್ಲಿಗಾಗಲೇ ಪಕ್ಕ ಕಾಂಪ್ಲೆಕ್ಸ್ ಇರೋದ್ರಿಂದ ಪ್ರತಿನಿತ್ಯ 100 ಜನ ಬರ್ತಾರೆ, ಹೋಗ್ತಾರೆ. ಮತ್ತೆ ಇನ್ನೊಂದು ಸಾಲ ವಾಹನವನ್ನು ಸಹ ಇಲ್ಲಿ ಇಳಿಸ್ತಾರೆ. ಇತ್ತೀಚಿನ ಕೆಲವು ಮಂದಿ ಗುಂಡಿಲಿ ಬಿದ್ದು ಗಾಯ ಆಗಿದ್ದು ಸಹ ಉದಾಹರಣೆ ಉಂಟು. ಏನಾದ್ರೆ ಹೆಚ್ಚು ಕಮ್ಮಿ ದೊಡ್ಡ ಅನಾಹುತ ಆದ್ರೆ ಇದಕ್ಕೆ ಜವಾಬ್ದಾರಿ ಯಾರು? ಇದಕ್ಕೆ ಸುಮಾರು 6 ರಿಂದ 6.5 ಅಡಿ ಉದ್ದದ ಗುಂಡಿಗಳನ್ನು ತೆಗೆದು ಮುಚ್ಚಿನ ಬಿಟ್ಟು ಹೋಗಿರೋದ್ರಿಂದ
ಇವ್ರ ಮೇಲೆ ಸೂಕ್ತ ಕ್ರಮ ಕೈಗೊಳ್ಳಬೇಕು. ಮತ್ತೆ ಏನೇ ಈ ಗುತ್ತಿಗೆದಾರ ಇಂಜಿನಿಯರ್ ಇದ್ದಾರೆ ಅವ್ರ ಮೇಲೆ ಕಾನೂನಿನ ಕ್ರಮ ಕೈಗೊಳ್ಳಬೇಕು ಅಂತ ಜಿಲ್ಲಾಧಿಕಾರಿಗಳಿಗೆ ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ. ನಾನು ಟ್ರೈಕಲರ್ ಅಕಾಡೆಮಿ ಹಾಗೂ ಕೃಷಿಕ್ ಸರ್ವೋದಯ ಫೌಂಡೇಶನ್ ಸಹಯೋಗದಲ್ಲಿ ಮಾರ್ಚ್ 14ರಂದು ಕೊಡಗಿನ ಎಲ್ಲಾ ಕಾಲೇಜುಗಳಲ್ಲಿ ಸೂಪರ್ 10 ಮುಕ್ತ ಪ್ರವೇಶ ಪರೀಕ್ಷೆ ನಡೆಯಲಿದೆ ಎಂದು ಫೌಂಡೇಶನ್ ಅಧ್ಯಕ್ಷ ಯಾಲದಾಳು ಮನೋಜ್ ಬೋಪಯ್ಯ ತಿಳಿಸಿದ್ದಾರೆ. ಮಡಿಕೇರಿಯಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಟ್ರೈಕಲರ್ ಅಕಾಡೆಮಿ ಮತ್ತು ಕೃಷಿಕ್ ಸರ್ವೋದಯ ಫೌಂಡೇಶನ್ ಅಧ್ಯಕ್ಷ ಯಾಲದಾಳು ಮನೋಜ್ ಬೋಪಯ್ಯ, ಸ್ಪರ್ಧಾತ್ಮಕ ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳನ್ನು ತಯಾರಿಗೊಳಿಸುವ ನಿಟ್ಟಿನಲ್ಲಿ ಜಿಲ್ಲೆಯ ಎಲ್ಲಾ ಕಾಲೇಜುಗಳಲ್ಲಿ ಮುಕ್ತ ಪ್ರವೇಶ ಪರೀಕ್ಷೆ ನಡೆಸಲು ತೀರ್ಮಾನಿಸಲಾಗಿದೆ. ಪರೀಕ್ಷೆಯಲ್ಲಿ ಹೆಚ್ಚಿನ ಅಂಕ ಪಡೆದ 10 ವಿದ್ಯಾರ್ಥಿಗಳಿಗೆ 6 ತಿಂಗಳು ಅಥವಾ ಹೆಚ್ಚಿನ ಅವಧಿಗೆ ಉಚಿತ ಕೋಚಿಂಗ್ ನೀಡಲಾಗುತ್ತೆ. ಬ್ಯಾಂಕಿಂಗ್, ವಿಮೆ, ರೈಲ್ವೆ, ಎಸ್ಎಸ್ಸಿ, ಪಿಎಸ್ಐ ಇತ್ಯಾದಿಗಳಿಗೆ ಸಂಬಂಧಪಟ್ಟಂತೆ ಪರೀಕ್ಷೆಗೆ ತರಬೇತಿ ನೀಡಲಾಗುತ್ತೆ ಎಂದರು. ಗ್ರಾಮೀಣ ಭಾಗದ ವಿದ್ಯಾರ್ಥಿಗಳಿಗೆ ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ಹೆಚ್ಚಿನ ಮಾಹಿತಿ ಇರೋದಿಲ್ಲ. ಅವರಿಗೆ ಉದ್ಯೋಗಕ್ಕಾಗಿ ಸ್ಪರ್ಧಾತ್ಮಕ ಪರೀಕ್ಷೆಗಳನ್ನು ಎದುರಿಸುವ ಬಗ್ಗೆ ಸಲಹೆ, ಸೂಚನೆ ಹಾಗೂ ವೃತ್ತಿ ಜೀವನಕ್ಕಾಗಿ ಇಂತಹ ಪರೀಕ್ಷೆಗಳಿಗೆ ತಯಾರಾಗಲು ಪ್ರೇರೇಪಿಸಲಾಗುವುದು. ಮುಕ್ತ ಪ್ರವೇಶ ಪರೀಕ್ಷೆಯು ಆಕಾಂಕ್ಷಿಗಳಲ್ಲಿ ಇಚ್ಛಾಶಕ್ತಿಯಿಂದ ಹುಟ್ಟುಹಾಕುತ್ತೆ ಹಾಗೂ ಉದ್ಯೋಗಕ್ಕಾಗಿ ಪರೀಕ್ಷೆಗಳನ್ನು ಎದುರಿಸುವಂತೆ ಪ್ರೇರೇಪಿಸುತ್ತೆ. ನೋಂದಣಿ ಉಚಿತವಾಗಿದ್ದು ಆಯಾ ಕಾಲೇಜಿನ ಪ್ರಾಂಶುಪಾಲರಿಂದ ಫಾರ್ಮ್ ಅನ್ನು ಪಡೆದುಕೊಳ್ಳಬಹುದೆಂದರು. ಈ ನಮ್ಮ ಕೃಷಿ ಸರ್ವೋದಯ ಫೌಂಡೇಶನ್ನ ಮುಖ್ಯ ಉದ್ದೇಶ ಏನಂತ ಹೇಳಿದ್ರೆ, ಕೃಷಿ ಕ್ಷೇತ್ರದಲ್ಲಿ ತೊಡಗಿಸಿಕೊಂಡಂತಹ ಜನತೆ ಆಡಳಿತಾತ್ಮಕ ವ್ಯವಸ್ಥೆಯಲ್ಲಿ ಕೈಗೊಳ್ಳಬೇಕು ಅಂತ, ಅಂದ್ರೆ ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳನ್ನ ಹಿಡಿಬೇಕು ಅಂತ ಹೇಳೋದು ನಮ್ಮ ಮುಖ್ಯ ಉದ್ದೇಶ. ಅಂದ್ರೆ ಗ್ರಾಮಾಂತರ ಪ್ರದೇಶಗಳಲ್ಲಿ ಸಾಧಾರಣ ಈ ತರದ ಸೌಲಭ್ಯಗಳು ಸಿಗೋದಿಲ್ಲ. ಈಗ ಸಿಟೀಸ್ಗಳಾದ್ರೆ ಬ್ಯಾಂಗ್ಳೂರ್ ಇರ್ಬೋದು, ಡೆಲ್ಲಿ ಇರ್ಬೋದು, ಕಲ್ಕತ್ತಾ ಇರ್ಬೋದು, ಅಂತೆಲ್ಲ ಇಂಥ ಒಂದು ಅಡ್ಮಿನಿಸ್ಟ್ರೇಟಿವ್ ಪೋಸ್ಟ್ಗಳಿಗೆ ಟ್ರೈನಿಂಗ್ಗಳು ಹೇರಳವಾಗಿ ಸಿಗ್ತದೆ. ಆದರೆ ಕೊಡಗಿನಂತ ಒಂದು ಗುಡ್ಡಗಾಡು ಪ್ರದೇಶ ಮತ್ತು ಪ್ಲಾಂಟೇಶನ್ ಇರುವಂತಹ ಪ್ರದೇಶದಲ್ಲಿ ಸಿಗಲಿಕ್ಕೆ ಕಷ್ಟ ಆಗ್ತದೆ. ಹಾಗಾಗಿ ಜನರು ಇಲ್ಲಿ ಬೆಂಗಳೂರು, ಮೈಸೂರು ಅಥವಾ ಡೆಲ್ಲಿ ಅಂತ ಪ್ರದೇಶಗಳಿಗೆ ಹೋಗಬೇಕಾಗ್ತದೆ. ಅಂತಹ ಒಂದು ಸೌಲಭ್ಯವನ್ನು ನಾವು ಹೇಗೆ ಕಲ್ಪಿಸಬಾರ್ದು ನಿಟ್ಟಿನಲ್ಲಿ ಕೃಷಿ ಸರ್ವೋದಯ ಫೌಂಡೇಶನ್ ಸುಮಾರು ವರ್ಷಗಳಿಂದ ಕೆಲಸ ಮಾಡ್ಕೊಂಡು ಈಗ 3 ವರ್ಷಗಳಿಂದ ಟ್ರೈಕಲರ್ ನಮ್ಮೆಲ್ಲ ಕೈಗೊಳಿಸಿಕೊಂಡು ನಾವು ಕೆಲಸ ಮಾಡ್ತಾ ಬಂದಿದ್ದೇವೆ. ಈ ಒಂದು ನಿಟ್ಟಿನಲ್ಲಿ ಕೆಲಸ ಮಾಡ್ತಾ ಇದರಲ್ಲಿ ಇವತ್ತು ನಾವು ನವೋದಯ ಶಾಲೆಗೆ ಸುಮಾರು 13 ಕ್ಯಾಂಡಿಡೇಟ್ ಕಳಿಸ್ಕೊಟ್ಟಿದ್ದೇವೆ ಕಳೆದ ವರ್ಷ. ಹಾಗೆ ಸೈನ್ಸ್ ಸ್ಕೂಲಲ್ಲಿ ಈಗ ಬಂದ ರಿಸಲ್ಟ್ ಪ್ರಕಾರ 3 ಜನ ಸೆಲೆಕ್ಟ್ ಆಗಿದ್ದಾರೆ. ಹಾಗೆ ಬ್ಯಾಂಕಿಂಗ್ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಇದೆಲ್ಲದೂ ಕೂಡ ಸಾಕಷ್ಟು ಜನರು ಇದರ ತರಬೇತಿಯಿಂದ ಅನುಭವ ಇದರಿಂದ ಪ್ರಯೋಜನ ಪಡ್ಕೊಂಡು ಇವತ್ತು ಸೆಲೆಕ್ಟ್ ಆಗ್ತಾ ಇದ್ದಾರೆ. ಹಾಗಾಗಿ ನಮ್ಮ ಒಂದು ಮುಖ್ಯ ಉದ್ದೇಶ ಏನಂತಂದ್ರೆ ಇವತ್ತು ಹೆಚ್ಚಿನ ಜನರಲ್ಲಿ ಭಾಗವಹಿಸಬೇಕು ಮತ್ತು ಹೆಚ್ಚಿನ ಜನರಿಗೆ ಇದರ ಪ್ರಯೋಜನ ಸಿಗಬೇಕು ಅಂತ ಹೇಳೋದು ನಮ್ಮ ಮುಖ್ಯ ಉದ್ದೇಶ. ಕೊಡಗು ಚಾನೆಲ್ ವಾರ್ತೆಯಲ್ಲಿ ಮತ್ತೊಂದು ಸಣ್ಣ ಬ್ರೇಕ್ನ ನಂತರ ವಾರ್ತಾ ಪ್ರಸಾರ ಮುಂದುವರಿಯುತ್ತದೆ. ಬ್ರೇಕ್ನ ನಂತರ ಮತ್ತೆ ವಾರ್ತೆಗಳಿಗೆ ಸ್ವಾಗತ. ಸೋಮರ್ಪೇಟೆ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಮತ್ತು ರಾಜ್ಯ ಹಾಗೂ ಕೊಡಗು ಜಿಲ್ಲಾ ಅಮೆಚೂರು ಕಬಡ್ಡಿ ಅಸೋಸಿಯೇಷನ್ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ 8 ಮತ್ತು 9ರಂದು ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ನಡೆಯಲಿದ್ದು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಎಂದು ವೇದಿಕೆಯ ಅಧ್ಯಕ್ಷ ಬಿಜೆ ದೀಪಕ್ ತಿಳಿಸಿದ್ದಾರೆ. ಸೋಮವಾರಪೇಟೆ ತಾಲೂಕು ಒಕ್ಕಲಿಗರ ಯುವ ವೇದಿಕೆ ಮತ್ತು ರಾಜ್ಯ ಹಾಗೂ ಕೊಡಗು ಜಿಲ್ಲಾ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ ಇವರ ಸಂಯುಕ್ತಾಶ್ರಯದಲ್ಲಿ ಫೆಬ್ರವರಿ 8 ಮತ್ತು 9ರಂದು ಪಟ್ಟಣದಲ್ಲಿ ರಾಜ್ಯ ಮಟ್ಟದ ಹೊನಲು ಬೆಳಕಿನ ಕಬಡ್ಡಿ ಪಂದ್ಯಾಟ ನಡೆಯಲಿದ್ದು ಸಿದ್ಧತೆ ಮಾಡಿಕೊಳ್ಳಲಾಗುತ್ತಿದೆ ಅಂತ ವೇದಿಕೆ ಅಧ್ಯಕ್ಷ ಬಿಜೆ ದೀಪಕ್ ತಿಳಿಸಿದ್ದಾರೆ. ಸ್ಥಳೀಯ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆಯ ಮೈದಾನದಲ್ಲಿ 3ನೇ ವರ್ಷದ ರಾಜ್ಯ ಕಬಡ್ಡಿ ಪಂದ್ಯಾಟ 8ರಂದು ಸಂಜೆ 3 ಗಂಟೆಗೆ ಉದ್ಘಾಟನೆಗೊಳ್ಳಲಿದೆ ಎಂದು ಸುದ್ದಿಗೋಷ್ಠಿಯಲ್ಲಿ ಮಾಹಿತಿ ನೀಡಿದರು. ಪ್ರೊ ಕಬಡ್ಡಿ ಪಂದ್ಯಾವಳಿ ಮಾದರಿಯಲ್ಲಿ ಸುಸಜ್ಜಿತ ಅಂಕಣದಲ್ಲಿ ಪಂದ್ಯಾಟಗಳು ನಡೆಯಲಿವೆ. ರಾಜ್ಯ ಅಮೆಚೂರ್ ಕಬಡ್ಡಿ ಅಸೋಸಿಯೇಷನ್ನಲ್ಲಿ ನೋಂದಣಿ ಮಾಡಿಕೊಂಡಿರುವ 15 ತಂಡಗಳು ಪಾಲ್ಗೊಳ್ಳಲಿವೆ. ಪ್ರೊ ಕಬಡ್ಡಿಯ ಆಟಗಾರರಾದ ಸುಕೇಶ್ ಹೆಗ್ಡೆ, ಪ್ರಶಾಂತ್ ರೈ, ಪವನ್ ಶರಾವತ್ ಮತ್ತಿತರರು ಸೇರಿದಂತೆ 20ಕ್ಕೂ ಹೆಚ್ಚಿನ ಪ್ರೊ ಕಬಡ್ಡಿ ಆಟಗಾರರು ಆಗಮಿಸಿ ಕಬಡ್ಡಿ ಪ್ರಿಯರಿಗೆ ಆಟದ ರಸದೌತಣ ನೀಡಲಿದ್ದಾರೆಂದರು. ಪ್ರಥಮ ಬಹುಮಾನವಾಗಿ 1 ಲಕ್ಷ ರೂಪಾಯಿ, ದ್ವಿತೀಯ ಬಹುಮಾನ 60,000, ತೃತೀಯ 30,000, 4ನೇ ಬಹುಮಾನವಾಗಿ 30,000 ಹಾಗೂ ಆಕರ್ಷಕ ಟ್ರೋಫಿಗಳನ್ನು ನೀಡಲಾಗುತ್ತೆ. ಸ್ಥಳೀಯ ಕಬಡ್ಡಿ ಪ್ರತಿಭೆಗಳನ್ನು ಗುರುತಿಸಲು 8ರಂದು ಬೆಳಿಗ್ಗೆ 9ರಿಂದ ಸಂಜೆ 4ರವರೆಗೆ ಜಿಲ್ಲೆಯ ತಂಡಗಳ ನಡುವಿನ ಪಂದ್ಯಾಟಗಳು ಇದೇ ಮೈದಾನದಲ್ಲಿ ನಡೆಯಲಿದೆ ಎಂದರು. 20 ಜನ ಪ್ರೊ ಕಬಡ್ಡಿ ಆಡುವಂತ ಕ್ರೀಡಾಪಟುಗಳು ಇದರಲ್ಲಿ ಭಾಗವಹಿಸ್ತಾರೆ. ಈ ಸಲದ ವಿಶೇಷ ಅಂತಂದ್ರೆ ಮ್ಯಾಟ್ ಅಲ್ಲಿ ಆಡಿಸ್ತಾ ಇದೀವಿ. ಏನು ಪ್ರೊ ಕಬಡ್ಡಿಯಲ್ಲಿ ಕ್ರೀಡೆ ಇತ್ತು ಅದೇ ತರ ಮ್ಯಾಟ್ ಅಲ್ಲಿ ಕಬಡ್ಡಿ ಆಡಿಸುವಂತದ್ದಿದೆ. ಇದಕ್ಕೆ ಮೊದಲನೇ ಬಹುಮಾನ 1 ಲಕ್ಷ ರೂಪಾಯಿ ಮತ್ತು ಆಕರ್ಷಕ ಟ್ರೋಫಿ,
2ನೇ ಬಹುಮಾನ 60,000 ಮತ್ತು ಆಕರ್ಷಕ ಟ್ರೋಫಿ, 3ನೇ ಬಹುಮಾನ 30,000 ಮತ್ತು ಆಕರ್ಷಕ ಟ್ರೋಫಿ ಮತ್ತು 4ನೇ ಬಹುಮಾನ 30,000 ಮತ್ತು ಆಕರ್ಷಕ ಟ್ರೋಫಿ. ಇದಕ್ಕೆ ಗೆಸ್ಟ್ ಪ್ಲೇಯರ್ ಆಗಿ ಬೆಂಗಳೂರು ಬ್ಲೂಸ್ನ ಖ್ಯಾತ ಆಟಗಾರರಾದ ಪವನ್ ಶರಾವತ್ ಬರ್ತಾ ಇದ್ದಾರೆ. ಮಡಿಕೇರಿ ಕಾರ್ನರ್ ಫ್ರೆಂಡ್ಸ್ ಕಡಗದಾಳು ವತಿಯಿಂದ ಫೆಬ್ರವರಿ 8ರಂದು ಕಡಗದಾಳು ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಗ್ರಾಮಾಂತರ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘಟನಾ ಅಧ್ಯಕ್ಷ ಜಲೀಲ್ ತಿಳಿಸಿದ್ದಾರೆ. ಮಡಿಕೇರಿ ಕಾರ್ನರ್ ಫ್ರೆಂಡ್ ಕಡಗದಾಳು ವತಿಯಿಂದ ಫೆಬ್ರವರಿ 8ರಂದು ಕಡಗದಾಳು ಹಿರಿಯ ಪ್ರಾಥಮಿಕ ಶಾಲಾ ಮೈದಾನದಲ್ಲಿ ಗ್ರಾಮಾಂತರ ಮಟ್ಟದ ಕ್ರೀಡಾಕೂಟ ಮತ್ತು ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ ಎಂದು ಸಂಘಟನೆ ಅಧ್ಯಕ್ಷ ಜಲೀಲ್ ಹೇಳಿದರು. ನಗರದಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಅಂದು ಬೆಳಿಗ್ಗೆ 9:30ಕ್ಕೆ ಕ್ರೀಡಾಕೂಟ ಆರಂಭವಾಗಲಿದ್ದು, ಪುರುಷರಿಗೆ ಹಗ್ಗಜಗ್ಗಾಟ, ಭಾರದ ಗುಂಡು ಎಸೆತ, ಓಟ ಸೇರಿದಂತೆ ಮಹಿಳೆಯರಿಗೆ ಸಂಗೀತ ಕುರ್ಚಿ ಮತ್ತು ವಾಲಿಬಾಲ್ ಪಂದ್ಯಾವಳಿಯನ್ನು ಏರ್ಪಡಿಸಲಾಗಿದೆ ಎಂದರು. ಮಧ್ಯಾಹ್ನ 1:30ಕ್ಕೆ ಮಕ್ಕಳಿಂದ ವಿವಿಧ ಸಾಂಸ್ಕೃತಿಕ ಕಾರ್ಯಕ್ರಮ ನಡೆಯಲಿದೆ. ಈ ಸಂದರ್ಭ 7ನೇ ಹಾಗೂ 10ನೇ ತರಗತಿಯಲ್ಲಿ ಹೆಚ್ಚು ಅಂಕ ಪಡೆದ ಮಕ್ಕಳನ್ನು ಸನ್ಮಾನಿಸಲಾಗುವುದೆಂದು ತಿಳಿಸಿದರು. ಅಂದು ಸಂಜೆ ಅರೆಭಾಷೆಯಲ್ಲಿ ಯಕ್ಷಗಾನ ತಾಳಮದ್ದಳೆ, ಹೆಸರಾಂತ ಯಕ್ಷಗಾನ ಅರ್ಥಧಾರಿ ಜಬ್ಬಾರ್ ಸಮೋ ಅವರಿಂದ ಬಾಣದ ಪಾಲ ಯಕ್ಷಗಾನ ನಡೆಯಲಿದೆ ಎಂದು ತಿಳಿಸಿದರು. ಪಂದ್ಯಾಟವು ಸತತವಾಗಿ ನಡೆದುಕೊಂಡು ಬರ್ತಿದ್ದೀವಿ. ಈ ಒಂದು ಪಂದ್ಯಾಟಕ್ಕೆ ಊರಿನ ಎಲ್ಲ ಜನರ ಬೆಂಬಲವೂ ನಮಗಿದೆ. ಗ್ರಾಮದಲ್ಲಿ ಈ ಒಂದು ಪಂದ್ಯಾಟದಲ್ಲಿ ನಾವು ಈ ಒಂದು ಕ್ರೀಡಾಕೂಟ ಮಾತ್ರ ಅಲ್ಲ, ಇದರ ಜೊತೆಗೆ ನಾವು ಕೆಲವೊಂದು ನಮ್ಮ ಗ್ರಾಮದಲ್ಲಿ ಮಾತ್ರ, ಊರಲ್ಲಿ ಇರುವ ಗ್ರಾಮದಲ್ಲಿ ಯಾವ ಒಂದು ಸಾಧನೆ ಮಾಡಿದಂಥ ಈಗ ಆರ್ಮಿ ಇರ್ಬೋದು, ಅದರಲ್ಲಿ ಬೇರೆ ಸ್ಪೋರ್ಟ್ಸ್ ಎಲ್ಲ ಹಾಕಿರೋ ವಾಲಿಬಾಲ್, ಫುಟ್ಬಾಲ್ ಯಾವುದಾದ್ರು ಸಾಧನೆ ಮಾಡಿದಂಥ ವಿದ್ಯಾರ್ಥಿಗಳು ಅಥವಾ ಇನ್ನು ನಿವೃತ್ತಗೊಂಡ ಸೈನ್ಯ ಅಧಿಕಾರಿಗಳು ಇರ್ಬೋದು, ಅವರನ್ನು ನಾವು ಸನ್ಮಾನ ಮಾಡುವ ಒಂದು ಕಾರ್ಯಕ್ರಮ ಸತತವಾಗಿ ನಮ್ಮ ಒಂದು ಈ ಒಂದು ಸಮಿತಿಯಿಂದ ನಾವು ನಡೆಸಿಕೊಂಡು ಬರ್ತಾ ಇದ್ದೀವಿ. ಈ ವರ್ಷವೂ ಅದೇ ಥರ ನಾವೊಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೀವಿ. ಮತ್ತು ಇದರಲ್ಲಿ ನಮ್ಮದು ಈ ಒಂದು ಕ್ರೀಡಾಕೂಟಕ್ಕೆ ನಮ್ಮ ಈ ಕಾನ್ಫರೆನ್ಸ್ ಸಮಿತಿ ಅವರು ಮೆಂಬರ್ಸ್ ಮಾತ್ರಲ್ಲ, ಬಾಕಿ ನಮ್ಮದು ಎಲ್ಲರೂ ಪ್ರತಿ ವರ್ಷವೂ ನಮಗೆ ಒಂದು ಸಹಾಯ ನೀಡ್ತಾ ಇದ್ದಾರೆ. ಅವರ ಮುಖಾಂತರ ನಾವೆಲ್ಲರೂ ಸೇರಿಕೊಂಡು ಮಾಡುವ ಕಾರ್ಯಕ್ರಮ ವಿದ್ಯಾರ್ಥಿಗಳು ಇದಕ್ಕೊಂದು ಸಹಕಾರ ಕೊಟ್ಟು ಯಶಸ್ವಿಗೊಳಿಸಬೇಕಾಗಿ ಕೇಳಿಕೊಂಡಿದ್ದೇವೆ. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಮನೆಹಳ್ಳಿ ಮಠದಲ್ಲಿ ಗೋಶಾಲೆ ಲೋಕಾರ್ಪಣೆ, ಭಾರತದಲ್ಲಿ 2ನೇ ಇಸ್ರೇಲ್ ಮಾದರಿಯ ಗೋಶಾಲೆ ಎಂಬ ಹೆಗ್ಗಳಿಕೆ. ಫೆಬ್ರವರಿ 7ರಿಂದ 10ರವರೆಗೆ ಮಡಿಕೇರಿಯ ಪ್ರವಾಸಿ ತಾಣ ರಾಜಸೀಟ್ ಉದ್ಯಾನವನದಲ್ಲಿ ಫಲಪುಷ್ಪ ಪ್ರದರ್ಶನ. ರಾಜಸೀಟಿಗೆ ಪುಷ್ಪಕಳೆ ತುಂಬಲಿರುವ ವಿವಿಧ ಜಾತಿಯ ಕುಶಾಲನಗರದ ಕೋಣಮಾರಿಯಮ್ಮ ದೇವಾಲಯದ ರಸ್ತೆಯಲ್ಲಿ ಕೇಬಲ್ ಕಂಪನಿಗಳಿಂದ ಗುಂಡಿ ತೋಡಿ ಸಾರ್ವಜನಿಕರಿಗೆ ತೊಂದರೆ, ಕೂಡಲೇ ಗುಂಡಿಗಳನ್ನು ಮುಚ್ಚುವಂತೆ ಕರ್ನಾಟಕ ಕಾವಲು ಪಡೆ. ಕಡಗದಾಳು ಸಂಘಟನೆಯಿಂದ ಫೆಬ್ರವರಿ 8ರಂದು ಕಡಗದಾಳು ಗ್ರಾಮದಲ್ಲಿ ಗ್ರಾಮಾಂತರ ಕ್ರೀಡಾಕೂಟ, ಪ್ರತಿಭಾವಂತ ಮಕ್ಕಳಿಗೆ ಸನ್ಮಾನ. ಪರೀಕ್ಷೆಗಳಿಗೆ ವಿದ್ಯಾರ್ಥಿಗಳಿಗೆ ಮುಕ್ತ ಪ್ರವೇಶ ಪರೀಕ್ಷೆ, ಉಚಿತ ಕೋಚಿಂಗ್. ಟ್ರೈಕಲರ್ ಅಕಾಡೆಮಿ ಅಧ್ಯಕ್ಷ ಯಾಲದಾಳು ಮನೋಜ್ ಬೋಪಯ್ಯ ಮಾಹಿತಿ. ಇಲ್ಲಿಗೆ ಕೊಡಗು ಚಾನೆಲ್ ವಾರ್ತಾ ಪ್ರಸಾರ ಮುಕ್ತಾಯವಾಯಿತು. ಸುದ್ದಿ ಹಾಗೂ ಮನರಂಜನೆಗಾಗಿ ನೋಡ್ತಾ ಇರಿ ಕೊಡಗು ಚಾನೆಲ್. ವಂದನೆಗಳೊಂದಿಗೆ ನಂದಿನಿ ಗಣೇಶ್. ಕೊಡಗು ಚಾನೆಲ್ ವಾರ್ತೆಗಳ ಪ್ರಾಯೋಜಕರು ಮುಳಿಯಾ ಕೇಶವ್ ಭಟ್ ಅಂಡ್ ಸನ್ಸ್, ಮಡಿಕೇರಿ, ಗೋಣಿಕೊಪ್ಪ, ಪುತ್ತೂರು, ಬೆಂಗಳೂರು. ಶ್ರೀ ಮೂಕಾಂಬಿಕಾ ಎಂಟರ್ಪ್ರೈಸಸ್, ನಿಯರ್ ಮಾರ್ಕೆಟ್, ಮಡಿಕೇರಿ. ಇನ್ಫೋಟೈನ್ಮೆಂಟ್ ಪಾರ್ಕ್, ಪರ್ಸಿನಕಡುವು, ಕಣ್ಣೂರ್, ಕೇರಳ. ಶ್ರೀ ಟಾರ್ಪರಿನ್ಸ್, ಅರಸ್ ರೋಡ್, ಮೈಸೂರು. ಶಾರದಾ ಜ್ಯುವೆಲರಿ, ಅರಸ್ ರೋಡ್, ಮೈಸೂರು. ಪ್ರಶಾಂತ್ ವುಡ್ ಅಂಡ್ ಸ್ಟೀಲ್ ಫರ್ನಿಚರ್ಸ್, ಇಂಡಸ್ಟ್ರಿಯಲ್ ಏರಿಯಾ, ಮಡಿಕೇರಿ. ಸೆಂದಿಲ್ ಕುಮಾರ್ ಟೆಕ್ಸ್ಟೈಲ್ಸ್, ಮೈಸೂರು. ನಾಜಾ ಮಾರ್ಟ್, ನಿಯರ್ ಮಾರ್ಕೆಟ್, ಮಡಿಕೇರಿ. ನೇತ್ರಾ ಆಪ್ಟಿಕಲ್ಸ್, ಮಹದೇವ್ ಪೇಟ್, ಮಡಿಕೇರಿ.